ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನಮಗೆ ಒಂದು ಫೋಲ್ಡರ್ ಬೇಕಾಗಿದೆ. ಒಂದು ಫೋಲ್ಡರ್ ರಚನೆ ಮಾಡಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಮೌಸ್ ಅಲ್ಲಿ ಬಂದ್ಬಿಟ್ಟು ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಒಂದು ನೀವು ಅಲ್ಲಿ ಬಂದ್ಬಿಟ್ಟು ಈ ತರ ಒಂದು ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡು ಫೋಲ್ಡರ್ ಅಂತ ಈ ತರ ಕ್ರಿಯೇಟ್ ಮಾಡ್ಕೊಂತೀವಿ. ಸೊ ಈ ತರ ಕೀಬೋರ್ಡ್ ಮುಖಾಂತರ ಮೌಸ್ ಸಹಾಯವಿಲ್ಲದೆ ಕೀಬೋರ್ಡ್ ಮುಖಾಂತರ ಯಾವ ರೀತಿ ಒಂದು ಫೋಲ್ಡರ್ ನ ರಚನೆ ಮಾಡ್ಕೋಬೇಕು ವಿತೌಟ್ ಮೌಸ್ ಇಲ್ದೇನೆ ಕೀಬೋರ್ಡ್ ಬರೀ ಕೀಬೋರ್ಡ್ ಮುಖಾಂತರ ಯಾವ ರೀತಿ ಫೋಲ್ಡರ್ ನ ರಚನೆ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುನ್ನ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಎಲ್ಲ ಅಂತ ನೋಟಿಫಿಕೇಶನ್ ಬರ್ತದೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ರೀತಿ ಹಲವಾರು ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಕೀಬೋರ್ಡ್ ಮುಖಾಂತರ ಏನು ಟೈಪ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕಂಟ್ರೋಲ್ ಶಿಫ್ಟ್ ಹಿಡ್ಕೊಂಡು ಕಸಿ ಎನ್ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ನ್ಯೂ ಫೋಲ್ಡರ್ 7 ಕ್ರಿಯೇಟ್ ಆಗಿದೆ. ಒಂದು ಫೋಲ್ಡರ್ ನ್ಯೂ ಫೋಲ್ಡರ್ 7 ಅಂತ ಬಂದಿದೆ. ಇವಾಗ ಇನ್ನೊಂದು ಕ್ರಿಯೇಟ್ ಮಾಡ್ಕೊತೀನಿ. ನ್ಯೂ ಫೋಲ್ಡರ್ 7 ಆಯ್ತಾ. ನ್ಯೂ ಫೋಲ್ಡರ್ 8 ಬರ್ತದೆ ನೋಡಿ. ಇವಾಗ ಕಂಟ್ರೋಲ್ ಶಿಫ್ಟ್ ಎನ್ ನೋಡಿ ಬನ್ನಿ ಫ್ರೆಂಡ್ಸ್, ಬಂದಿದೆ. ಸೊ ಇವಾಗ ಇದನ್ನ ಬೇರೆ ಕಡೆ ಟ್ರೈ ಮಾಡೋಣ. ಇನ್ನೊಂದು ಎಲ್ಲಿ ಪ್ರಯತ್ನ ಮಾಡೋಣ? ನ್ಯೂ ಫೋಲ್ಡರ್ ಅಂತಂತಲ್ಲ, ಓಕೆ, ಇಲ್ಲಿ ಟ್ರೈ ಮಾಡೋಣ. ಇದರಲ್ಲಿ ಕಂಟ್ರೋಲ್ ಶಿಫ್ಟ್ ಎನ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ನ್ಯೂ ಫೋಲ್ಡರ್ ಸೆಲೆಕ್ಷನ್ ಆಯ್ತು. ಮತ್ತೆ ಇನ್ನೊಂದು ಬೇಕಂತಂದ್ರೆ ಕಂಟ್ರೋಲ್ ಶಿಫ್ಟ್ ಎನ್ ನ್ಯೂ ಫೋಲ್ಡರ್ 2. ಓಕೆ, ಇನ್ನೊಂದು ಬೇಕಂತ ಕಂಟ್ರೋಲ್ ಶಿಫ್ಟ್ ಎನ್. ಓಕೆ, 3 ಫೋಲ್ಡರ್ ಆಯ್ತು. ಸೊ ನೀವು ಫೋಲ್ಡರ್ ನೇಮ್ ಚೇಂಜ್ ಮಾಡ್ಬೇಕಲ್ಲ, ಹಿಂಗೆ ಚೇಂಜ್ ಮಾಡ್ಕೋಬೇಕು ಅಂತಂತಂದ್ರೆ ಸರಿ ಏನ್ ಮಾಡಬೇಕು? ಈ ಮೌಸ್ ಯೂಸ್ ಮಾಡ್ದೇನೆ ನೇಮ್ ಚೇಂಜ್ ಮಾಡ್ಕೋಬೇಕು. ನೀವು ಫೋಲ್ಡರ್ ಇದೆಲ್ಲ ಇದನ್ನ ಬೇರೆ ಚೇಂಜ್ ಮಾಡ್ಬೇಕು. ನಾನು ಇವಾಗ ಮಾರ್ಕ್ ತಗೋಬೇಕು. ಏರೋ ಮಾರ್ಕ್ ತಗೊಂಡ್ ಕಸಿ ನಿಮ್ಗೆ ಯಾವ ಒಂದು ಫೋಲ್ಡರ್ ಬೇಕಾಗಿರ್ತೈತೆ ಆ ಒಂದು ಫೋಲ್ಡರ್ ಮಿಡ್ಲಲ್ಲಿ ಬೇಕಿರ್ತಕ್ಕಂಥದ್ದು ಏರೋ ಮಾರ್ಕ್ ಇರ್ತಾವಲ್ಲ ಕೀಬೋರ್ಡ್ ಅಲ್ಲಿ ಈ ತರ ಸರಿಸ್ಕೋಬೇಕಾಗತ್ತೆ. ಸರಿಸ್ಕೊಂಡ ನಂತರ ನಿಮ್ಗೆ ಯಾವ ತರ ಬೇಕು ಆ ತರನ ಇಲ್ಲಿ ಎಡಿಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರ ಮೊದಲನೇದಾಗಿ F2 ಹೊಡಿ. F2 ನಿಮ್ಮ ಕಂಪ್ಯೂಟರ್ನ ಕೀಬೋರ್ಡ್ ಇರ್ತಕ್ಕಂಥ F2 ಮಾರ್ಕ್ ನ ಸಿಂಬಲ್ ನ ಒಂದು ಪ್ರೆಸ್ ಮಾಡಿದ್ರೆ ಈ ತರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೀವು ಎಡಿಟ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಪೇಜ್ ಮಾಡೋದು, ಬ್ಯಾಕ್ ಪೇಜ್ ಡಿಲೀಟ್ ಆಗುತ್ತೆ. ಸೊ ಇವನ್ನ ಬರಬೇಕಾಗಿದೆ ಲವ್ಲಿ LOVLY. ಓಕೆ, ಎಂಟರ್ ಹಿಡಿದ್ರೆ ಒಂದು ಫೋಲ್ಡರ್ ರಚನೆ ಆಗಿದೆ ಇವಾಗ. ಸೊ ನೆಕ್ಸ್ಟ್ ಇನ್ನೊಂದು ಫೋಲ್ಡರ್ ಚೇಂಜ್ ಮಾಡ್ಬೇಕಲ್ಲ. ಕೆಳಗಡೆ ಒಂದು ಫೋಲ್ಡರ್ ಚೇಂಜ್ ಮಾಡ್ಬೇಕು. ಏನೋ ಕೆಳಗಡೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಕೆಳಗಡೆ ಬರ್ತೈತಿ. ಸೊ ಇವಾಗ ನಾವು ಪ್ರೆಸ್ ಮಾಡಬೇಕಾಗಿದೆ F2. ನಿಮ್ಮ ಕೀಬೋರ್ಡ್ನ ನಿಮ್ಮ ಕಂಪ್ಯೂಟರ್ನ ಕೀಬೋರ್ಡ್ ಇರ್ತಕ್ಕಂಥ F2 ಮಾರ್ಕ್ನ ಸಿಂಬಲ್ನ ಪ್ರೆಸ್ ಮಾಡಿದ್ರೆ ಈ ತರ ಒಂದು ಎಡಿಟ್ ಮಾಡೋಕೆ ನಿಮಗೆ ಆಪ್ಷನ್ ಸಿಗ್ತೈತಿ. ಸೊ ಇವಾಗ ನೀವು ಎಡಿಟ್ ಮಾಡ್ಕೋಬೇಕಾಗುತ್ತೆ, ಟೈಪ್ ಮಾಡ್ಬೇಕಾಗುತ್ತೆ. ಬ್ಯಾಕ್ ಪೇಸ್ ನೋಡಿದ್ರೆ ಡಿಲೀಟ್ ಆಗುತ್ತೆ ಸ್ಪೇಸ್ ಎಲ್ಲಾನು. ಇವಾಗ ನೀವು ಟೈಪ್ ಮಾಡ್ಕೋಬಹುದು ಓಕೆ, ಎಂಟರ್. ಈ ಲವ್ಲಿ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಬೇಕಲ್ಲ, ಥರ್ಡ್ ಒನ್ ಇದೆಯಲ್ಲ, ಅದನ್ನು ಸೇಮ್ ಮಾಡ್ಬೇಕಂತಂದ್ರೆ ಕೆಳಗಡೆ ಆಸ್ ಇಟ್ ಈಸ್ ಸೇಮ್ ಪ್ರೆಸ್ ಮಾಡಿದ್ವಾ, ಅಲ್ಲಿ ಬಂದು ಕ್ಲಿಕ್ ಆಯ್ತಾ F2 ಸೇಮ್ ಆಸ್ ಇಟ್ ಈಸ್ F2 ಹೊಡೆದ್ರೆ ಬ್ಯಾಕ್ ಪೇಜ್. ಓಕೆ, ನೆಕ್ಸ್ಟ್ ಇಲ್ಲಿ LY. ಓಕೆ, ಎಂಟರ್. ಸೊ ಇಲ್ಲಿ ನೋಡ್ತಾ ಇದ್ರವಾ ಈ ತರ ಆಯ್ತು. ಓಕೆ, ಇವಾಗ ಆಸ್ ಇಟ್ ಈಸ್ ಸೇಮ್ ನಂಬರ್ ಬೇಕಾಗಿತ್ತಲ್ಲ, ನಂಬರ್ ನಮಗೆ 1 2 3 4 ಆಸ್ ಇಟ್ ಈಸ್ ಸೇಮ್ ಬೇಕಂತಂದ್ರೆ ಕಂಟ್ರೋಲ್ ಹೊಡೆದು ಆಯ್ತಾ. ರೀನೇಮ್ F2 ಆಗಲ್ಲ, ಕಂಟ್ರೋಲ್ ಆಲ್ F2 ಹೊಡೆದ್ವಾ. Zero 1 ಎಂಟರ್. ನೋಡಿ ಫ್ರೆಂಡ್ಸ್, ಸಿ ಆಸ್ ಇಟ್ ಈಸ್ ಸೇಮ್ ನೀವು ಫೋಲ್ಡರ್ ಲವ್ಲಿ 1 ಲವ್ಲಿ 2 ಲವ್ಲಿ 3 ಈ ತರ 1 2 3 ಸೀರಿಯಲ್ ನಂಬರ್ ಈ ತರ ಸೀರಿಯಲ್ ಆಗಿ ಬರ್ತವೆ. ಸೊ ಈ ತರ ಮಾಡ್ಕೋಬಹುದು ಕಂಪ್ಯೂಟರ್ಲಿ. ಮೌಸ್ ಸಹಾಯ ಇಲ್ಲದೆ ಕೀಬೋರ್ಡ್ ಮುಖಾಂತರ ಈ ತರ ಮಾಡ್ಕೋಬಹುದು ಅಂತ ಹೇಳ್ತಾ ಹೀಗೆ ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತುಂಬಾ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ. 2 ದಿನಗಳಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ನಮ್ಮ ಚಾನಲ್ಗೆ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.